ಧನುಸ್ಸು ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಈ ರಾಶಿಗೆ ಮೂಲ ತ್ರಿಕೋಣ. ಇನ್ನು 2025ರ ಗುರು ಸಂಚಾರದ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಧನುಸ್ಸು ರಾಶಿಯ ವೀಕ್ಷಣೆ ಕೂಡ ಇದೆ ಈ ವರ್ಷ. ಗುರು ಮಿಥುನದಿಂದ ಧನುಸ್ಸು ರಾಶಿಯನ್ನು ವೀಕ್ಷಣೆ ಕೂಡ ಮಾಡ್ತಾರೆ, ಸಪ್ತಮ ದೃಷ್ಟಿ ಕೂಡ ಇರುತ್ತೆ. ಇನ್ನು ಈ ಒಂದು ಧನುಸ್ಸು ರಾಶಿಯವರಿಗೆ 7ರ ಸಂಚಾರ, ಸಪ್ತಮ ಸಂಚಾರ ಅಂದರೆ ಈ ರಾಶಿಯವರಿಗೆ ಗುರುಬಲ ಇದೆ. ಗುರುಬಲ ಒಳ್ಳೆಯದಾಗತ್ತೆ, ತುಂಬ ಒಳ್ಳೆಯದಾಗತ್ತೆ. 7.5 ಮುಕ್ತರಾಗ್ಬಿಟ್ಟಿದ್ದೀರ, ಅದ್ರ ಜೊತೆಗೆ ಗುರುಬಲ ಬೇರೆ ಬರ್ತಾ ಇದೆ. ಇನ್ನು 2025ರ ಗುರು ಸಂಚಾರದ ಫಲಾಫಲಗಳಲ್ಲಿ ನಾವು ಈ ರಾಶಿಗೆ ಮೂಲ ನಕ್ಷತ್ರ, ಹಾಗೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವರು ಈ ರಾಶಿಗೆ ಒಂದು ಸೇರಿದವರಾಗಿರ್ತಾರೆ. ಈ ಒಂದು ಧನುಸ್ಸು ರಾಶಿಯವರಿಗೆ ಗುರುಬಲ ಇರುತ್ತೆ, 7ರ ಸಂಚಾರ ಅಂತ ಹೇಳುತ್ತೆ. 1 ಮತ್ತು 4ರ ಅಧಿಪತಿಯಾಗಿರ್ತಕ್ಕಂಥ ಗುರು, 1 ಮತ್ತು 4ರ ಅಧಿಪತಿಯಾಗಿರ್ತಕ್ಕಂಥ ಗುರು 1, 3, 11ರ ದೃಷ್ಟಿ, 1, 3, 11ರ ದೃಷ್ಟಿ ಇರೋದ್ರಿಂದ ಈ ರಾಶಿಯವರಿಗೆ 7 ಮತ್ತು 8ರಲ್ಲಿ ಗುರು ಸಂಚಾರ ಮಾಡ್ತಾನೆ. ಸ್ವಲ್ಪ ದಿನ 7 ಮತ್ತು ಕಡೆಯದಾಗಿ 8ನೇದರಲ್ಲೂ ಕೂಡ ಸಂಚಾರ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಗುರುಬಲ ತುಂಬ ಚೆನ್ನಾಗಿದೆ, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಐಶ್ವರ್ಯ ಆಗಲಿ ಅದೃಷ್ಟ ಕೂಡಿ ಬರುತ್ತೆ. ಇಲ್ಲೊಂದು ಶ್ಲೋಕ ಹೇಳುತ್ತೆ, ಇಲ್ಲಿ ಇವರಿಗೆ ಈಗಾಗಲೇ ಅರ್ಧಾಷ್ಟಮ ಶನಿ ಕೂಡ ಇರೋದ್ರಿಂದ, ಗುರುಬಲ ಬರೋದ್ರಿಂದ, ಅರ್ಧಾಷ್ಟಮ ಶನಿ ಅಂದರೆ ಆ ಶನಿ ಕೂಡ ನಿಮಗೆ ಮೀನರಾಶಿಯಲ್ಲಿಯೇ ಅಂದರೆ ನಿಮ್ಮ ಗುರುವಿನ ಮನೆಯಲ್ಲೇ ಇರೋದ್ರಿಂದ ಅರ್ಧಾಷ್ಟಮ ಶನಿದ ಅಷ್ಟು ಕಾಟ ಏನಿರೋದಿಲ್ಲ. ರಾಜದರ್ಶನಂ ಆರೋಗ್ಯಂ, ರಾಜದರ್ಶನ ಸಿಗುತ್ತೆ, ಒಳ್ಳೆಯ ಆರೋಗ್ಯ ಸಿಗುತ್ತೆ, ಅಭೀಷ್ಟ ಕಾರ್ಯ ಸಿದ್ಧಿಯಾಗತ್ತೆ. ಹಾಗೆ ಗಾಂಭೀರ್ಯದಿಂದ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕು. ರಾಜದರ್ಶನಂ ಅಂದರೆ ಹಿರಿಯರ, ಉನ್ನತ ವ್ಯಕ್ತಿಗಳ, VIP ಉನ್ನತ ವ್ಯಕ್ತಿಗಳ ನಿಮಗೆ ಸಂಪರ್ಕಕ್ಕೆ ಸಿಗ್ತಾರೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಗಾಂಭೀರ್ಯ ಮೇಂಟೈನ್ ಮಾಡಿ. ಒಂಥರ ನಾವು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಲೂಸ್ ಟಾಕ್ಸ್ ಅಂತ, ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ಅಂದರೆ ಬಿಂಕವನ್ನು ಮೇಂಟೈನ್ ಮಾಡಬೇಕು. ಪುರುಷರು ಅಷ್ಟೇ, ಸ್ತ್ರೀಯರು ಅಷ್ಟೇ. ತುಂಬ ಒಳ್ಳೆಯದಾಗತ್ತೆ. ಅಭೀಷ್ಟ ಕಾರ್ಯ, ಅಂದ್ಕೊಂಡಿದ್ದ ಕಾರ್ಯಗಳು ಸಿದ್ಧಿಯಾಗತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಬೇರೆ ಬೇರೆಯವ್ರಿಗೂ ಸಹಾಯ ಮಾಡ್ತೀರಾ. ಕುಟುಂಬದಲ್ಲಿ ತುಂಬ ದಿನಗಳಿದ್ದಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ. ಭೂಮಿ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಪಾಲುದಾರಿಕೆಯಿಂದ ಒಳ್ಳೆಯದಾಗತ್ತೆ. ಸ್ವಲ್ಪ ಸ್ಥಾನ ಪಲ್ಲಟ ಆಗುತ್ತೆ. ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. 7ರ ಸಂಚಾರ ಅಂದರೆ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ವೃದ್ಧಿ ಆಗುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಒಂದು ವರ್ಷ ಯೋಗ ಕೂಡ ಇರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಕುಟುಂಬದಲ್ಲಿ ಒಳ್ಳೆಯ ಹೆಂಡತಿ, ಹೊರಗಡೆ ಒಳ್ಳೆಯ ಸ್ನೇಹಿತ ಇದ್ದಿದ್ದೆ ಆದರೆ ಜೀವನ ಸ್ವರ್ಗಕ್ಕಿಂತ ಮಿಗಿಲಾದ್ದು ಅಂತ ಹೇಳ್ತಾರೆ. ಮನೆಯಲ್ಲಿ ಒಳ್ಳೆಯ ಹೆಂಡತಿ ಇದ್ದಾಗ ಮನೆಯಲ್ಲಿ ನೆಮ್ಮದಿ, ಆಚೆ ಕಡೆ ಒಳ್ಳೆಯ ಸ್ನೇಹಿತ ಇದ್ದಾಗ ಅದರಿಂದ ನಮಗೆ ನೆಮ್ಮದಿ. ಆ ರೀತಿ ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಮತ್ತು 8ರ ಸಂಚಾರ, ಆತುರದ ನಿರ್ಧಾರ, ಆತುರದ ಡ್ರೈವಿಂಗ್, ಫೋನ್ ಮಾತಾಡ್ತಾ ಇರ್ತೀರಾ, ಡ್ರೈವ್ ಮಾಡ್ತಾ ಇರ್ತೀರಾ, ಇದರಿಂದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ. ಅದೃಷ್ಟನೂ ಇದೆ, ಜೊತೆಗೆ ಸ್ವಲ್ಪ ದುರಾದೃಷ್ಟ ಕೂಡ ಇರುತ್ತೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ. ಕೆಲವ್ರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಹೋಗಿ ಬರ್ತಕ್ಕಂಥ ಯೋಗ, ಹಾಗೆ ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ. ಮನೋಧೈರ್ಯ ವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಸಪೋರ್ಟು, ಹಾಗೆ ಪುಣ್ಯಕ್ಷೇತ್ರಗಳನ್ನು ಈ ವರ್ಷದಲ್ಲಿ ಧನುಸ್ಸು ರಾಶಿಯವರು ಜಾಸ್ತಿ ದರ್ಶನ ಮಾಡ್ತೀರಾ. ಗುರುವಿನ ಅನುಗ್ರಹದಲ್ಲಿ ಜಾಸ್ತಿ ದರ್ಶನ ಮಾಡ್ತೀರಾ. ದೈವಾನುಗ್ರಹ ಇದ್ದಾಗ, ನಾವು ಸಮಯ ಬಂದಾಗ, ಶಕ್ತಿ ಇದ್ದಾಗ, ಕಣ್ಣು ಕಾಣಿಸೋವಾಗ, ಕಿವಿ ಕೇಳಿಸೋವಾಗ, ನಮಗೆ ನಡೆಯೋಕ್ಕೆ ಶಕ್ತಿ ಇದ್ದಾಗ ದೇವರ ದರ್ಶನಗಳನ್ನು ಮಾಡುವಂತೂ ಕೂಡ ನಮ್ಮಲ್ಲಿ ಹೇಳ್ತಾರೆ. ಹಾಗಾಗಿ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಮಗನ ಉದ್ಯೋಗ ವಿಷಯದಲ್ಲಿ ಸ್ವಲ್ಪ ತೊಂದರೆಯನ್ನು ಕೂಡ ತಾವು ಪಡಬೇಕಾಗಿರುತ್ತೆ. ವಾಹನದಲ್ಲಿ ಜಾಗ್ರತೆ ಅಂತ ಹೇಳುತ್ತೆ. ಆದರೆ ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಧನುಸ್ಸು ರಾಶಿಯವರಿಗಿರುತ್ತೆ. ಈ ಧನುಸ್ಸು ರಾಶಿಯ ಹೈಯರ್ ಸ್ಟಡಿ ಮಾಡಿರ್ತಕ್ಕಂಥವ್ರಿಗೆ ಈ ವರ್ಷದಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಯೋಗ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ವಿದೇಶದಲ್ಲಿ ಒಳ್ಳೆಯ ಸಂಬಂಧಗಳು ಬೆಳೆಯುತ್ತೆ. ಸ್ವಲ್ಪ ಅಹಮ್ಮು ಇರುತ್ತೆ, ಅದರಲ್ಲೂ ಹುಷಾರಾಗಿರಿ. ಒಂಚೂರು ಅಹಮ್ಮು ಕೂಡ ಉಂಟಾಗ್ತಕ್ಕಂಥದ್ದು. ಪುಸ್ತಕ ವ್ಯಾಪಾರಿಗಳು, ವಿಜ್ಞಾನಿಗಳು, ವೇದ ಪಂಡಿತರು, ಶಾಸ್ತ್ರಿಗಳು, ಪುರೋಹಿತರು, ಜ್ಯೋತಿಷ್ಯರು, ಇವರೆಲ್ಲರಿಗೂ ನೋಡೋಕೆ ಹೋದಾಗ ಆಸೆ ಆಕಾಂಕ್ಷೆಗಳಲ್ಲಿ ಈಡೇರಿಕೆ ಯೋಗ ಕೂಡ ಬರ್ತಾ ಇದೆ. ಹಾಗೆ ಎಡಿಟಿಂಗ್ ಮಾಡ್ತಕ್ಕಂಥವ್ರಿಗೆ, ಹಾಗೆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ಮಾಧ್ಯಮಗಳಿಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾರ್ವಜನಿಕ PROಗಳಂತ ಏನು ಕಳೀತೀವಿ, ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ಸ್, ಇಂಥವ್ರಿಗೆಲ್ಲ ಶುಭ ಆಗ್ತಕ್ಕಂಥ ಯೋಗ. ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯ ಮಹಿಳೆಯರಿಗೆ ಹೊಸ ಸಂಸ್ಥೆ ಕಟ್ಟಬೇಕಾ,
ಅಥವಾ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡಬೇಕಾ, ಅದು ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿ ಧನುಸು ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನೇರ ದೃಷ್ಟಿ ಇರೋದ್ರಿಂದ ನಿಮಗೆ ಗುರುಬಲ ಇದೆ. ಈಗ ಅದು ಯಾವುದೋ ಒಂದು ಕೆಲಸ ಅಂದ್ಕೊಂಡಿದ್ದೀರಾ, ಅಲ್ಲಿ ನಿಮಗೆ 10% ನಿಮ್ಮ ಹತ್ರ ಹೂಡಿಕೆ ಇದೆ, ನಿಮಗೆ 90% ಬೇಕು, ಆದರೆ ಗುರುಬಲ ಇದೆ. ಆದರೆ ದೃಷ್ಟಿ ಕೂಡ ನಿಮ್ಮ ಮನೆಯಲ್ಲಿರೋದ್ರಿಂದ 90% ನಿಮಗೆ ಆಟೋಮೆಟಿಕ್ಕಾಗಿ ಫುಲ್ಫಿಲ್ ಆಗಿಬಿಡುತ್ತೆ. ಮಕ್ಕಳಿಂದ ಶುಭ, ಮಡದಿ ಉದ್ಯೋಗದಲ್ಲಿ ಬಡ್ತಿ, ಮಡದಿಗೆ ಕೆಲಸದಲ್ಲಿ ಶುಭ ಆಗ್ತಕ್ಕಂಥದ್ದು, ಮಡದಿಗೆ ಅರಿಯರ್ಸ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಯೋಗದಲ್ಲಿ ಗುರುವಿನ ಸಂಚಾರ, ರಾಜರ ಒಂದು ಒಳ್ಳೆಯ ನಾಯಕರ ದರ್ಶನ ಕೂಡ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಅಭಿಷ್ಟಗಳು ಈಡೇರ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಆರೋಗ್ಯದಲ್ಲಿ ಈಗಾಗಲೇ ಕಾಯಿಲೆಗಳಿದ್ರೆ ಅದರಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು, ಶುಭ ಸೂಚನೆ ಸಿಗ್ತಕ್ಕಂಥ ಯೋಗ, ಮಕ್ಕಳಿಂದ ಒಳ್ಳೆಯದಾಗುತ್ತೆ. ಅಣ್ಣ ತಮ್ಮಂದಿರ ಸಪೋರ್ಟು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ವರ್ಷ ಸಹ ಧನುಸು ರಾಶಿಯವರಿಗೆ ಗುರು ಸಂಚಾರದ ಫಲಾಫಲಗಳಲ್ಲಿ ಇರುತ್ತೆ. ಈ ರಾಶಿಯವರು ಈ ವರ್ಷದಲ್ಲಿ ಓಂ ದಿಗಂಬರಾಯ ನಮಃ, ಓಂ ದಿಗಂಬರಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಕೇವಲ ಸಣ್ಣ ಮಂತ್ರ, ಓಂ ದಿಗಂಬರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಮನೆಯನ್ನು ಶುದ್ಧಿಯಾಗಿಟ್ಕೊಳ್ಳಿ, ಗೋವು ಪೂಜೆ ಮಾಡಿ, ಗೋವನ ದರ್ಶನ, ಸಾಧ್ಯವಾದರೆ 3 ಗುರುವಾರ ಗೋವಿಗೆ ಆಹಾರ ಅಥವಾ ಹುಲ್ಲನ್ನು ಕೊಡೋದು, ಗೋವನ್ನು ಹಾರೈಕೆ ಮಾಡೋದು, ಗೋಶಾಲೆಗಳಿಗೆ ಹೋಗಿ ಒಂದು ಗೋವಿನ ಒಂದು ಶುದ್ಧಿ ಅಥವಾ ಗೋವಿಗೆ ಸ್ನಾನ ಮಾಡಿಸೋದಾಗ್ಬೋದು, ಗೋವಿಗೆ ಹಾರೈಕೆ ಮಾಡಿ ಅಥವಾ ಅವ್ರ ಜೊತೆಯಲ್ಲಿ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಮನೆ ಹತ್ರನೇ ಗೋವಿದ್ದರೆ ಅದಕ್ಕೆ ಸ್ವಲ್ಪ ಹಣ್ಣು ಅಥವಾ ಹುಲ್ಲು ಏನೋ ಕೊಟ್ಟು ಅದಕ್ಕೆ ನಮಸ್ಕಾರ ಮಾಡಿ, ಆ ಗೋವಿಗೆ 11 ಸುತ್ತನ್ನು ಗುರುವಾರದ ದಿವಸ 11 ಸುತ್ತನ್ನು ಸುತ್ತಿ ಆ ಗೋವಿಗೆ ಆಹಾರ ಕೊಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಧನುಸು ರಾಶಿಯವರಿಗಿರುತ್ತೆ. ಗೋವಿನ ದರ್ಶನ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ಮೊಬೈಲ್ ವಿಡಿಯೋಲ್ಲಿ ನಾವು ನೋಡ್ಬಿಟ್ಟಿವಿ ಸರ್ ಅಂತಾರೆ, ಅದು ಅಲ್ಲ, ಭೌತಿಕವಾಗಿ ಗೋವಿನ ದರ್ಶನ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಧನುಸು ರಾಶಿಯವರಿಗಿರುತ್ತೆ. ಗುರುಬಲ ಇದೆ, ಜಾಕ್ಪಾಟ್ ಅಂತ ಹೇಳುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಮಹಿಳೆಯರಿಗೆ, ಪುರುಷರಿಗೆ, ರೈತಾಪಿ ವರ್ಗದವರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಕ್ರೀಡಾಭಿಮಾನಿಗಳಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹ, ಸಾಹಿತ್ಯಾಭಿಮಾನಿಗಳಿಗೆ ಸಾಹಿತ್ಯದಲ್ಲಿ ಪ್ರೋತ್ಸಾಹ, ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯದಲ್ಲಿ ಪ್ರಗತಿ ಕಾಣ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಧನುಸು ರಾಶಿಯವರಿಗಿರುತ್ತೆ.